ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಮೊನ್ನೆ ಹೊಡೆದೊಳಗೆ ಕರ್ನಾಟಕ ರಾಜ್ಯದ 5ನೇ ಹಣಕಾಸು ಆಯೋಗದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂತ ಬಂದಿದ್ವಿ. ಇನ್ನು ಇವತ್ತಿನ ಹೊಡೆದೊಳಗೆ ಭಾರತದ ಪ್ರಮುಖ ರಕ್ಷಣಾ ಪಡೆಗಳು ಮತ್ತು ಪ್ರಸ್ತುತ ಅಧ್ಯಕ್ಷರುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಅವ್ಯಾವಪ್ಪ ಅಂದ್ರೆ ನಮ್ಮ ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಸಶಸ್ತ್ರ ಸೀಮಾ ಬಲ ಮತ್ತು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಮತ್ತು CISF. ಈ 6 ರಕ್ಷಣಾ ಪಡೆಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ಒಳಗೆ. ಹಾಗಾದ್ರೆ ಮೊದಲನೇದಾಗಿಲ್ಲಿ ಭಾರತದ ಸೇನೆಯ ವಿಭಾಗಗಳ ಮುಖ್ಯಸ್ಥರು ಯಾರು? ಎಲ್ಲರಲ್ಲಿ ಒಂದು ಚಿಂತೆ ಮೂಡ್ತದ. ಹಾಗಾದ್ರೆ ನಮ್ಮ ರಾಷ್ಟ್ರಪತಿಗಳು 3 ಪಡೆಗಳ ಮಹಾದಂಡ ನಾಯಕರಾಗಿರ್ತಾರೆ ನೋಡಿ ಸ್ನೇಹಿತರೆ. ಇವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅದರದ್ದು 3 ಪಡೆಯ ಮಹಾದಂಡ ನಾಯಕರು ಪದನಿಮಿತ್ತ ಅಧ್ಯಕ್ಷರು. ಹಾಗಾದ್ರೆ ಪ್ರಸ್ತುತ ಯಾರಿದ್ದಾರೆ? ದ್ರೌಪದಿ ಮುರ್ಮು ಅವರು ಇದ್ದಾರೆ. ನೆಕ್ಸ್ಟ್, 2ನೇ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರು? ಪ್ರಸ್ತುತ ಯಾರಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅಂತಿದ್ದಾರೆ ನೋಡಿ ಸ್ನೇಹಿತರೆ. ಯಾರು? ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ನೆಕ್ಸ್ಟ್, ಭೂಸೇನೆಯ 30ನೇ ಮುಖ್ಯಸ್ಥರು ಯಾರಿದ್ದಾರೆ? ಉಪೇಂದ್ರ ದ್ವಿವೇದಿ ಅಂತಿದ್ದಾರೆ. ಪ್ರಸ್ತುತ ಎಷ್ಟನೇ ಮುಖ್ಯಸ್ಥರು? ನಮ್ಮ ಆರ್ಮಿದು 30ನೇ ಮುಖ್ಯಸ್ಥರು. ನೆಕ್ಸ್ಟ್, ವಾಯುಪಡೆಯ 28ನೇ ಮುಖ್ಯಸ್ಥರು ಪ್ರಸ್ತುತ ಯಾರಿದ್ದಾರೆ? ಅಮರ್ಪ್ರೀತ್ ಸಿಂಗ್. ನೆಕ್ಸ್ಟ್, ನೌಕಾಪಡೆಯ 26ನೇ ಮುಖ್ಯಸ್ಥರು ಪ್ರಸ್ತುತ. ಇವ್ರು ಯಾರು? ದಿನೇಶ್ ಕೆ ತ್ರಿಪಾಠಿ. ಹಾಗಾದ್ರೆ ಭೂಸೇನೆ, ವಾಯುಪಡೆ, ನೌಕಾಪಡೆ ಈ 3 ಮೇಲೆ ಈ CDS ಇರ್ತಾರೆ ನೋಡಿ ಸ್ನೇಹಿತರೆ. ಯಾರು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಇರ್ತಾರ. ನೆಕ್ಸ್ಟ್, ಎರಡನೇ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರಿದ್ದಾರೆ? ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅಂತಿದ್ದಾರೆ. ಮೇಲ್ಗಡೆ ತಿಳಿದುಕೊಂಡಿದ್ವಿ. ಇವ್ರ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಹಾಗಾದ್ರೆ ಇದು CDS ಅನ್ನೋದು ಯಾವಾಗ ರಚನೆ ಆಗ್ತದೆ? ಜನವರಿ 1, 2020ರಂದು ಇದು ರಚನೆ ಆಗ್ತದೆ ನೋಡ. ಹಾಗಾದ್ರೆ ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರನ್ನು ನೇಮಕ ಮಾಡೋರು ಯಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಸಂಪುಟದ ನೇಮಕಾತಿಯ ಮೇರೆಗೆ, ಅಂದ್ರೆ ಮಂತ್ರಿಮಂಡಲದ ಒಂದು ಸಂಪುಟದ ನೇಮಕಾತಿಯ ಮೇರೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಅವಧಿ ಎಷ್ಟಿದೆಯಪ್ಪ ಅಂದ್ರೆ ಯಾವುದೇ ಅವಧಿಗೆ ನಿಗದಿತ ಮಿತಿ ಇರಂಗಿಲ್ಲ. ಹಾಗಾದ್ರೆ ಇವರು ಆಯ್ಕೆಯಾದಾಗಿಂದ 60 ವರ್ಷ ಅಲ್ಲ ಸ್ನೇಹಿತರೆ. ಅವರ ವಯಸ್ಸು 65 ಆಗ್ತದಲ್ಲ ಅಲ್ಲಿವರೆಗೆ ಅವರು ಅಧಿಕಾರದಲ್ಲಿ ಇರ್ಬೋದು. ಒಂದು ವೇಳೆ ಅವ್ರದ್ದು 64 ವರ್ಷ ಇತ್ತಂದ್ರೆ 5 ತಿಂಗಳ ಇವ್ರ ಅಧಿಕಾರ ವಹಿಸಿ 65 ಆದಮೇಲೆ ಇವರು ಈ ಹುದ್ದೆಯಿಂದ ಕೆಳಗಿಳಿತಾರೆ. ನೆಕ್ಸ್ಟು, ಈ ಪ್ರಸ್ತುತ ಅನಿಲ್ ಚೌಹಾಣ್ ಅವರು ಇದಾರಲ್ಲ, ಸೆಪ್ಟೆಂಬರ್ 30, 2022ರಿಂದ ಆಯ್ಕೆ ಆಗಿದೆ ನೋಡಿ ಸ್ನೇಹಿತರೆ. ಅಲ್ಲಿಂದ ಈ ಪ್ರೆಸೆಂಟ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನವದೆಹಲಿ ಒಳಗಿದೆ. ಹಾಗಾದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ 2ನೇ ಅಧ್ಯಕ್ಷರು ಇವರು. ಹಾಗಾದ್ರೆ ಮೊದಲನೇ ಮುಖ್ಯಸ್ಥರು ಯಾರಿದ್ರು? ಜನರಲ್ ಬಿಪಿನ್ ರಾವತ್ ಅವರು. ಒಂದು ಹೆಲಿಕಾಪ್ಟರ್ ಅಥವಾ ವಿಮಾನ ದುರಂತದಲ್ಲಿ ಇವರು ಪ್ರಾಣವನ್ನು ತ್ಯಾಗ ಮಾಡಿದ್ರು ಕೇರಳದಲ್ಲಿ. ನೆಕ್ಸ್ಟು, ಭೂಸೇನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಹಾಗಾದ್ರೆ ಭೂಸೇನೆಯ ಪ್ರಸ್ತುತ 30ನೇ ಮುಖ್ಯಸ್ಥರು ಯಾರಿದ್ದಾರೆ ಸ್ನೇಹಿತರೆ? ಉಪೇಂದ್ರ ದ್ವಿವೇದಿ ಅಂತಿದಾರ. ಹಾಗಾದ್ರೆ ನಮ್ಮ ಭಾರತೀಯ ಸೇನೆ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಏಪ್ರಿಲ್ 1, 1895ರಂದು ಸ್ಥಾಪನೆ ಆಗಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದ? ನವದೆಹಲಿ. ನೆನಪಿಟ್ಕೊಳ್ಳಿ. ಇದರ ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ಸೇವಾ ಪರಮೋ ಧರ್ಮ. ಎಷ್ಟು ಚಂದ ಇದೆ ನೋಡಿ ಸ್ನೇಹಿತರೆ, ಸೇವಾ ಪರಮೋ ಧರ್ಮ. ಇಲ್ಲೇ ಲೆಫ್ಟ್ ಸೈಡ್ನಲ್ಲಿ ಚಿತ್ರ ಇದೆ ನೋಡಿ ಸ್ನೇಹಿತರೆ. ಇದು ನಮ್ಮ ಆರ್ಮಿಯ ಒಂದು ಲಾಂಛನ ಅಂತ ಹೇಳ್ಬೋದು. ಇದನ್ನು ಅಗ್ನಿವೀರ ಎಕ್ಸಾಮ್ಗೆ ಹೋದವ್ರು ಒಂದು ಸ್ವಲ್ಪ ಇದನ್ನು ನೆನಪಿಟ್ಕೋಬೇಕಾಗ್ತದೆ. ಈ ಲಾಂಛನ ಆಗಿರ್ಬೋದು, ಧ್ಯೇಯ ವಾಕ್ಯ. ನೆಕ್ಸ್ಟು, ಪ್ರತಿ ವರ್ಷ ಜನವರಿ 15 ಭಾರತೀಯ ಆರ್ಮಿ ದಿನ ಅಂತ ಆಚರಣೆ ಮಾಡ್ತಾರೆ. ನೆಕ್ಸ್ಟು, ನಮ್ಮ ಆರ್ಮಿಯ ಪ್ರಸ್ತುತ ಗಾತ್ರ ಎಷ್ಟಿದೆಪ್ಪ ಅಂದ್ರೆ 12,48,000 ಪ್ರಸ್ತುತ ಚಾಲನೆಯಲ್ಲಿರುವ ಸೇವಕರಿದ್ದಾರೆ. ನೆಕ್ಸ್ಟು, 9 ಲಕ್ಷ ಮೀಸಲು ಸಿಬ್ಬಂದಿಗಳಿದ್ದಾರೆ ನೋಡಿ ಸ್ನೇಹಿತರೆ. ಎಷ್ಟು? 9 ಲಕ್ಷ. ಹಾಗಾದರೆ ನಮ್ಮ ಆರ್ಮಿ ಇದೆಯಲ್ಲ, ಜಗತ್ತಿನಲ್ಲೇ 4ನೇ ಅತಿ ದೊಡ್ಡ ಬಲಿಷ್ಠ ಒಂದು ಆರ್ಮಿ ಅಂತ ಕೂಡ ಹೇಳ್ಬೋದು. ಇದು 2025ರ ವರದಿ ಪ್ರಕಾರ ದ ವರ್ಲ್ಡ್ 4th ಮೋಸ್ಟ್ ಪವರ್ಫುಲ್ ಅಪ್ ಮಿಲಿಟರಿ ಇನ್ 2025. ನೆಕ್ಸ್ಟು, ವಾಯುಪಡೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂತ ಹೋಗೋಣ. ವಾಯುಪಡೆ 28ನೇ ಮುಖ್ಯಸ್ಥರು ಯಾರಿದ್ದಾರೆ? ಅಮರ್ಪ್ರೀತ್ ಸಿಂಗ್ ಅನ್ನೋರು ಇದ್ದಾರೆ. ಹಾಗಾದ್ರೆ
ಈ ವಾಯುಪಡೆ ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಅಕ್ಟೋಬರ್ 8, 1932. ಹಾಗಾದ್ರೆ ಈ ವಾಯುಪಡೆಯನ್ನ ಭಾರತದ ಸಹಾಯಕ ವಾಯುಪಡೆಯಾಗಿ ಅಂದಿನ ಬ್ರಿಟಿಷರು ಸ್ಥಾಪನೆ ಮಾಡ್ತಾರ. ಅವ್ರ ಸ್ವಲ್ಪ ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಅವರು ಅವಾಗ ಸ್ಥಾಪನೆ ಮಾಡ್ತಾರ. ಯಾರು? ಬ್ರಿಟಿಷರು. ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರ್ತದ? ಇದು ಕೂಡ ವಾಯುಸೇನಾ ಭವನ ನವದೆಹಲಿ ಒಳಗೆ ಕಂಡುಬರ್ತದ. ನೆಕ್ಸ್ಟು ಇದರ ಧ್ಯೇಯ ವಾಕ್ಯ ಏನಪ್ಪ ಅಂದ್ರೆ ನಭ ಸ್ಪ್ರಂ ದೀಪ್ತಂ. ಏನು? ನಭಃ ಸ್ಪ್ರಂ ದೀಪ್ತಂ. ಇಲ್ಲಿ ಲೆಫ್ಟ್ ಸೈಡ್ ಮೂಲೆ ಮೇಲೆ ಇದೆ ನೋಡಿ ಸ್ನೇಹಿತರೆ, ಇದು ನಮ್ಮ ವಾಯುಪಡೆಯ ಲಾಂಛನ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ಪ್ರತಿ ವರ್ಷ 8 ಅಕ್ಟೋಬರನ್ನು ವಾಯುಪಡೆ ದಿನ ಅಂತ ಆಚರಣೆ ಮಾಡ್ತಾರ. ನಮ್ಮ ವಾಯುಪಡೆಯ ಪ್ರಸ್ತುತ ಗಾತ್ರ ಎಷ್ಟಿದೆಪ್ಪ ಅಂದ್ರೆ ಮೆಂಬರ್ಸ್ಗಳು ಎಷ್ಟಿದಾರಪ್ಪ ಅಂದ್ರೆ 1,49,000 ಸಕ್ರಿಯ ಸಿಬ್ಬಂದಿಗಳಿದ್ದಾರೆ ಮತ್ತು ಮೀಸಲು ಸಿಬ್ಬಂದಿಗಳು ಎಷ್ಟಿದ್ದಾರೆ? 1,40,000 ಇದ್ದಾರೆ. ಇನ್ನು ಜಗತ್ತಿನೊಳಗೆ ನಮ್ಮ ಭಾರತದ ವಾಯುಪಡೆ ಎಷ್ಟನೇ ಸ್ಥಾನದೊಳಗಿದೆ ಸ್ನೇಹಿತರೆ? ಇದು 3ನೇ ಸ್ಥಾನದಲ್ಲಿದೆ ನೋಡಿ ಸ್ನೇಹಿತರೆ. ದ ಥರ್ಡ್ ಮೋಸ್ಟ್ ಪವರ್ಫುಲ್ ಏರ್ಫೋರ್ಸ್ ಇನ್ ದ ವರ್ಲ್ಡ್ 2025 ವರದಿ ಪ್ರಕಾರ. ನೆಕ್ಸ್ಟು ನೌಕಾಪಡೆ. ಹಾಗಾದ್ರೆ ನೌಕಾಪಡೆಯ 26ನೇ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ? ದಿನೇಶ್ ಕೆ ತ್ರಿಪಾಠಿ ಅಂತಿದ್ದಾರೆ. ನೆಕ್ಸ್ಟು ಇಲ್ಲಿ ಲೆಫ್ಟ್ ಸೈಡ್ ಲಾಂಛನ ಇದೆ ನೋಡಿ ಸ್ನೇಹಿತರೆ, ನಮ್ಮ ಒಂದು ವಾಯುಪಡೆಯ ಲಾಂಛನ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ನಮ್ಮ ವಾಯುಪಡೆ ಅಲ್ಲ, ನೌಕಾಪಡೆ. ನಮ್ಮ ಭಾರತೀಯ ನೌಕಾಪಡೆಯ ಸ್ಥಾಪನೆ ಯಾವಾಗ ಆಗ್ತದಪ್ಪ ಅಂದ್ರೆ 5 ಸೆಪ್ಟೆಂಬರ್ 1612 ಆಗಿದೆ. ಎಷ್ಟು ವರ್ಷದಿಂದ? 413 ವರ್ಷಗಳ ಹಿಂದೆ ಸ್ಥಾಪನೆ ಆಗಿದೆ ನೋಡಿ ಸ್ನೇಹಿತರೆ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡುಬರ್ತದೆ ನೌಕಾಸೇನಾ ಭವನ. ಯಾವುದು? ನೌಕಾಸೇನಾ ಭವನ ನವದೆಹಲಿಯಲ್ಲಿ ಕಂಡುಬರ್ತದ. ಇದರ ಧ್ಯೇಯವಾಕ್ಯ ಏನು? ಶಂ ನಮೋ ವರುಣಃ. ನೋಡಿ ಸ್ನೇಹಿತರೆ, ಒಂದಕ್ಕಿಂತ ಒಂದು ಧ್ಯೇಯವಾಕ್ಯ ಎಷ್ಟು ಚಂದ ನಮ್ಮ ರಕ್ಷಣಾ ಪಡೆಗಳು. ಶಂ ನಮೋ ವರುಣಃ. ನಮ್ಮ ನೌಕಾಪಡೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ 4ರಂದು ಆಚರಣೆ ಮಾಡ್ತಾರೆ. ಆರ್ಮಿ ಡೇನ ಜನವರಿ 15ರಂದು ಆಚರಣೆ ಮಾಡ್ತಾರೆ ಮತ್ತು ವಾಯುಪಡೆ ದಿನವನ್ನು ಅಕ್ಟೋಬರ್ 8ರಂದು ಆಚರಣೆ ಮಾಡ್ತಾರೆ. ಈ ನೌಕಾಪಡೆ ದಿನವನ್ನು ಡಿಸೆಂಬರ್ 4ರಂದು ಆಚರಣೆ ಮಾಡ್ತಾರೆ. ನಮ್ಮ ನೌಕಾಪಡೆಯ ಗಾತ್ರ ಎಷ್ಟಿದೆಯಪ್ಪ ಅಂದರೆ 73,869 ಸಕ್ರಿಯ ಸಿಬ್ಬಂದಿಗಳಿದ್ದಾರೆ ಪ್ರಸ್ತುತ. ನೆಕ್ಸ್ಟು 75,000 ಮೀಸಲು ಸಿಬ್ಬಂದಿಗಳಿದ್ದಾರೆ. ಎಮರ್ಜೆನ್ಸಿ ಬೇಕಾತಂದರೆ ಇವ್ನು ತೊಗೊತಾರೆ ಅಲ್ಲಿ. ನೆಕ್ಸ್ಟು ಜಗತ್ತಿನಲ್ಲಿ 5ನೇ ಒಂದು ಬಲಿಷ್ಠ ನೆವಿ ಅಂತ ಕೂಡ ಹೇಳ್ಬೋದು 2025 ವರದಿಯ ಪ್ರಕಾರ. ನೆಕ್ಸ್ಟು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಿದ್ದಾರೆ? ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅಂತಿದ್ದಾರೆ. ಲೆಫ್ಟ್ ಸೈಡ್ ಮೂಲೆ ಮೇಲೆ ಇದೆ ನೋಡಿ ಸ್ನೇಹಿತರೆ, ನಮ್ಮ CRPF ಒಂದು ಲಾಂಛನ. ನೆಕ್ಸ್ಟು ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ? ಜುಲೈ 27, 1939ರಂದು ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಆಗಿ ಸ್ಥಾಪನೆ ಮಾಡ್ತಾರೆ. ನಂತರ ಇದನ್ನು 1949ರಲ್ಲಿ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ ಸ್ಥಾಪನೆ ಮಾಡ್ತಾರೆ, ಅಲ್ಲ ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟು ಸೆಪ್ಟೆಂಬರ್ 1999ರಿಂದ ಸಂಸತ್ತಿನ ಚುನಾವಣೆಯೊಳಗೆ CRPFನವರು ಭಾಗವಹಿಸಿದ್ದಾರೆ ನೋಡಿ ಸ್ನೇಹಿತರೆ. ನಿಮ್ಮ ಊರಾಗ ನಿಮ್ಗೆ ಗೊತ್ತಿರ್ತದೆ MP ಎಲೆಕ್ಷನ್ ನಡೀತಿರ್ತಾವಲ್ಲ, ಅಲ್ಲಿ ಪ್ರೊಟೆಕ್ಷನ್ ಕೊಡೋರು ಯಾರಪ್ಪ ಅಂದ್ರೆ CRPFನವ್ರು ಬಂದಿರ್ತಾರೆ ನೋಡಿ ಸ್ನೇಹಿತರಲ್ಲಿ. ನೆಕ್ಸ್ಟು ಈ CRPFನ ಒಂದು ಧ್ಯೇಯವಾಕ್ಯ ಏನಪ್ಪ ಅಂದ್ರೆ ಸೇವಾ ಮತ್ತು ನಿಷ್ಠೆ. ಏನು? ಸೇವೆ ಮತ್ತು ನಿಷ್ಠೆ. ನೋಡಿ ಸ್ನೇಹಿತರೆ, ಒಂದಕ್ಕಿಂತ ಒಂದು ಎಷ್ಟು ಚಂದ ಇದಾವೆ. ನೆಕ್ಸ್ಟು ಇದರ ಪ್ರಧಾನ ಕಚೇರಿಯಲ್ಲಿ ಕಂಡುಬರ್ತದೆ. ಇದು ಕೂಡ ನವದೆಹಲಿಯಲ್ಲಿ ಕಂಡುಬರ್ತದೆ. ನೆಕ್ಸ್ಟು ಈ CRPF ಅನ್ನೋದು ನಮ್ಮ ಕೇಂದ್ರದ ಗೃಹ ಸಚಿವಾಲಯದಡಿ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಪ್ರಸ್ತುತ ಕೇಂದ್ರದ ಗೃಹ ಸಚಿವರಿದ್ದಾರೆ ಅಮಿತ್ ಶಾ ಅವರಿದ್ದಾರೆ. ನಮ್ಮ ರಾಜ್ಯದ್ದಾದರೆ G. ಪರಮೇಶ್ವರ್ ಅವರಿದ್ದಾರೆ. ನೆಕ್ಸ್ಟು ಪ್ರತಿ ವರ್ಷ ಅಕ್ಟೋಬರ್ 21 CRPF ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ, ಅಥವಾ ಶೌರ್ಯ ದಿನ, ಪೊಲೀಸ್ ಸ್ಮರಣಾರ್ಥ ದಿನವಾಗಿ ಇದನ್ನು ಆಚರಣೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಸಶಸ್ತ್ರ ಸೀಮಾ ಬಲ SSB. ಇದರ ಪ್ರಸ್ತುತ DG ಯಾರಿದ್ದಾರೆ? ದಲ್ಜಿತ್ ಸಿಂಗ್ ಚೌಧರಿ ಅಂತಿದ್ದಾರೆ. ಲೆಫ್ಟ್ ಸೈಡ್ ಮೂಲೆ ಮೇಲೆ ಇದೆ ನೋಡಿ ಸ್ನೇಹಿತರೆ, SSB ಒಂದು ಲೋಗೋ ಅಥವಾ ಲಾಂಛನ. ಇದು ಯಾವಾಗ ಸ್ಥಾಪನೆ ಆಗ್ತದೆ? 20 ಡಿಸೆಂಬರ್ 1963ರಂದು ಸ್ಥಾಪನೆ ಆಗ್ತದೆ. ಇದರ ಧ್ಯೇಯವಾಕ್ಯ ಏನು? ಭದ್ರತೆ ಮತ್ತು ಸಹೋದರತ್ವ. ಲೋಗೋ ನೋಡಿದ್ರೆ ಮನಸ್ಸಿಗೆ ಕುಕ್ಕುಂಗದವ, ಒಂದಕ್ಕಿಂತ ಒಂದೆಷ್ಟು ಚಂದ ಅದಾವ. ಇದರ ಪ್ರಧಾನ ಕಚೇರಿಯಲ್ಲಿದೆ ನವದೆಹಲಿ ಒಳಗಿದೆ. ನೆಕ್ಸ್ಟು ಇದು ಯಾವ ಒಂದು ಸಚಿವಾಲಯದ ಅಂಡರ್ ಕಾರ್ಯವನ್ನು ನಿರ್ವಹಿಸ್ತದಪ್ಪ ಅಂದ್ರೆ ಇದು ಕೂಡ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತದೆ. ಹಾಗಾದರೆ ಇದರ ಕಾರ್ಯ ಏನಪ್ಪ ಅಂದ್ರೆ SSBದು ಇದು ನಮ್ಮ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ,
ಸಿಕ್ಕಿಂ, ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಈ ರಾಜ್ಯಗಳದಾವಲ್ಲ, ಈ ರಾಜ್ಯಗಳ ಗಡಿ ಭಾಗ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಗಡಿ ಭಾಗದೊಳಗೆ ಭಾರತ, ನೇಪಾಳ್ ಮತ್ತು ಭೂತಾನ್ ನಮ್ಮ ಭಾರತ ದೇಶದ ಈ ರಾಜ್ಯಗಳ ನೇಪಾಳ್, ಭೂತಾನ್ ಗಡಿಯನ್ನು ಹಂಚ್ಕೊಂಡಿದ್ದಾವೆ ರಾಜ್ಯಗಳು. ಅಲ್ಲಿ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಗಡಿಯನ್ನು ಕಾಯುವಂಥ ಕೆಲಸವನ್ನು ಇವು ಮಾಡ್ತಾವೆ ಸ್ನೇಹಿತರೆ. ಇದು ಈ ಸಶಸ್ತ್ರ ಸೀಮಾ ಬಲ ಅನ್ನೋದು ಈ ರಾಜ್ಯದ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಗಡಿ ಭಾಗದೊಳಗೆ ಇದು ಸೇವೆಯನ್ನು ನಿರ್ವಹಿಸ್ತದೆ. ನೆಕ್ಸ್ಟು CISF. ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಿದ್ದಾರೆ? ರಾಜೇಂದ್ರ ಸಿಂಗ್ ಭಟ್ಟಿ ಅಂತಿದ್ದಾರೆ. ಯಾರು? ರಾಜೇಂದ್ರ ಸಿಂಗ್ ಭಟ್ಟಿ. ಲೆಫ್ಟ್ ಸೈಡ್ ಮೂಲೆ ಮೇಲೆ ಇದೆ ನೋಡಿ ಸ್ನೇಹಿತರೆ ನಮ್ಮ CISF ಒಂದು ಲಾಂಛನ. ನೆಕ್ಸ್ಟು ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ? ಮಾರ್ಚ್ 15, 1969 ಸ್ಥಾಪನೆ ಮಾಡ್ತಾರೆ. ಇದನ್ನು ಒಂದು ಸಂಸತ್ತಿನ ಕಾಯ್ದೆಯಡಿ ಸ್ಥಾಪನೆ ಮಾಡ್ತಾರೆ. ಕೇವಲ 2800 ಜನರ ಬಲದೊಂದಿಗೆ 1969 ಸ್ಥಾಪನೆ ಮಾಡ್ತಾರೆ. ನಂತರ ಇದನ್ನು 15 ಜೂನ್ 1983 ಅಂಗೀಕಾರ ಮಾಡಿ ಸಂಸತ್ತಿನ ಮತ್ತೊಂದು ಕಾಯ್ದೆ ಮೂಲಕ CISF ಅನ್ನು ಔಪಚಾರಿಕವಾಗಿ ಅಧಿಕೃತಗೊಳಿಸ್ತಾರ. ಯಾವಾಗ? 1983. ಇದರ ಧ್ಯೇಯ ವಾಕ್ಯವನ್ನು ಸಂರಕ್ಷಣಾ ಏವಂ ಸುರಕ್ಷಾ. ಇದರ ಲೋಗೋ ನೋಡಿ ಸ್ನೇಹಿತರೆ ಎಷ್ಟು ಚಂದ ಇದೆ. ಸಂರಕ್ಷಣಾ ಏವಂ ಸುರಕ್ಷಾ. ನೆಕ್ಸ್ಟು ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರ್ತದೆ ನವದೆಹಲಿ. ಇದು ಕೂಡ ನಮ್ಮ ದೇಶದ ರಾಜಧಾನಿ ಅಂತ ನವದೆಹಲಿಯಲ್ಲಿ ಕಂಡು ಬರ್ತದೆ. ಇದು ಯಾವ ಒಂದು ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತದಪ್ಪ ಅಂದ್ರೆ ಇದು ಕೂಡ ಗೃಹ ಸಚಿವಾಲಯದಡಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಇದರ ಕೆಲಸ ಏನಪ್ಪ ಅಂದರೆ CISFದ್ದು ನಿಮ್ಮ ದೇಶದ ಅತ್ಯಂತ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು ಮತ್ತು ಏರ್ಪೋರ್ಟ್ಗಳಾಗಿರ್ಬೋದು ಅಲ್ಲಿ ಅಂತಲ್ಲಿ ಇದು ಭದ್ರತೆಯನ್ನು ಒದಗಿಸುವ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಯಾವುದು? CISF. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತು ಅದರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತಾನೆ, ಅದಕ್ಕೆ ಜಾಯ್ನ್ ಆಗಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.